ನಮಸ್ಕಾರ ಅನಿಲ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಅನಿಲ್ ಕುಮಾರ್ ಅವರೇ, ಈಗ ಕೋಲಾರದಲ್ಲಿ KH ಮುನಿಯಪ್ಪ ಅವರ ಅಳಿಯನಿಗೆ ಆಲ್ಮೋಸ್ಟ್ ಟಿಕೆಟ್ ಫೈನಲ್ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ವಿರೋಧವೂ ಕೂಡ ಇದೆ, ಏನ್ ಹೇಳ್ತೀರಿ? ಮೇಡಮ್ ಹೌದು, ನಾವು ಈಗ ಡಾಕ್ಟರ್ ಸುಧಾಕರ್ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟ್ರು, ಮತ್ತೆ ಕೋಲಾರ MLA ಕುತ್ತೂರು ಮಂಜುನಾಥ್ ಅವರು, ಮತ್ತೆ ಮಾಲೂರು MLA ಮತ್ತು ಮಿಲ್ಕಿ ಯೂನಿಯನ್ ಚೇರ್ಮನ್ ನಂಜೇಗೌಡರು, ಮತ್ತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ಮತ್ತು ನಾನು, ಮತ್ತೆ ಇದ್ರ ಜೊತೆಗೆ ರಮೇಶ್ ಕುಮಾರ್ ಸಾಹೇಬರು, ಶ್ರೀನಿವಾಸಪುರದ ನಮ್ಮ ಮುಖಂಡರು, ಮಾಜಿ ಸಭಾಧ್ಯಕ್ಷರು, ಮತ್ತೆ ಆದಿನಾರಾಯಣ ಅಂತ ಹೇಳಿ ಮುಳಬಾಗಲ್ ನಮ್ಮ ಕಂಟೆಸ್ಟೆಡ್ ಕ್ಯಾಂಡಿಡೇಟ್. ನಾವಿಷ್ಟು ಜನ AICC ಅಧ್ಯಕ್ಷರಿಗೆ ಖುದ್ದಾಗಿ ಭೇಟಿ ಮಾಡಿ ನಮ್ಮ ಅಭಿಪ್ರಾಯ ತಿಳಿಸಿದ್ವಿ, ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ವಿ, ಮತ್ತೆ KPCC ಅಧ್ಯಕ್ಷರಿಗೂ ಕೂಡ ತಿಳಿಸಿದ್ವಿ, ಸೂರ್ಜೇವಾಲಾ ಅವರು ನಮ್ಮ ರಾಜ್ಯದ ಉಸ್ತುವಾರಿ ಅವ್ರಿಗೂ ಕೂಡ ತಿಳಿಸಿದ್ವಿ. ಕೋಲಾರದಲ್ಲಿ ರೈಟ್ ಕಮ್ಯುನಿಟಿ ಮೇಜರ್ ಇದ್ದಾರೆ, ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಕೂಡ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಟ್ರೆ ನಾವು ಗೆಲ್ಲಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾವು ಅವ್ರಿಗೆಲ್ಲ ಕೂಡ ಮನವಿ ಮಾಡಿದ್ವಿ, ನಮ್ಮ ಒತ್ತಾಯವನ್ನು ಕೂಡ ಮಾಡಿದ್ವಿ. ಈಗ ಏಕಾಏಕಿ ಅನಿಲ್ ಕುಮಾರ್ ಅವರೇ, ಈಗ ನೀವು ಒತ್ತಾಯ ಮಾಡಿದ್ರಿ, ಅದಕ್ಕೆ ಫಲ ಸಿಗ್ತಾ ಇಲ್ಲ, ಹಾಗಾಗಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದೀರಿ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನಿಜಾನಾ? ನಿಜ 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 ನಿಜ. ಈಗಾಗಲೇ ನಮ್ಮ ಮಂತ್ರಿಗಳು ಸುಧಾಕರ್ ಅವರು, ಕೋಲಾರ MLA ಕೊತ್ತೂರು ಮಂಜುನಾಥ್ ಅವರು, ಮಾಲೂರ MLA ನಂಜೇಗೌಡರು, ಸ್ಪೀಕರ್ ಅವ್ರನ್ನ ಖಾದರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾರೆ. ಅವ್ರು ಮಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಹಂಗಾಗಿ ಮಂಗಳೂರಿಗೆ ಈಗಾಗಲೇ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿದ್ದಾರೆ 3 ಗಂಟೆಗೆ, 4 ಗಂಟೆಗೆ. ಹಂಗಾಗಿ ಖುದ್ದಾಗಿ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಡ್ತಿದೀವಿ ಅಂತ ಹೇಳಿ ಅವ್ರಿಗೂ ಮಾಹಿತಿ ಕೊಟ್ಟಿದ್ದಾರೆ. ನಜೀರ್ ಅಹಮದ್ ಅವರು, ನಾವು ನಮ್ಮ ಬಸವರಾಜ್ ಹೊರಟ್ಟಿ ಸಾಹೇಬ್ರನ್ನ ಕೌನ್ಸಿಲ್ ಚೇರ್ಮನ್ ನಾವು ಕೂಡ ಫೋನ್ ಮುಖಾಂತರ ಮಾತಾಡಿದೀವಿ, ನಾವು ಕೂಡ ಅವರನ್ನು ಭೇಟಿ ಮಾಡಿ ರಾಜೀನಾಮೆ ಕೊಡ್ತೀವಿ. ಇಷ್ಟಿದೆ. ಅನಿಲ್ ಕುಮಾರ್ ಅವರೇ, ಯಾಕೆ ನಿಲ್ಬಾರ್ದವರು? ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿರೋಧ ಯಾಕೆ? ಮೇಡಮ್, ಸ್ಥಳೀಯವಾಗಿ ಅಲ್ಲಿ ಬಹಳಷ್ಟು ವಿರೋಧ ಇದೆ. ಅದು ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಈಗ ಅದನ್ನೆಲ್ಲವನ್ನು ಕೂಡ ಹೇಳಕ್ ಸಾಧ್ಯ ಇಲ್ಲ. ಈಗಾಗಲೇ ಅವರಿಂದ ಬಹಳಷ್ಟು ನಮ್ಗೆಲ್ಲ ಕೂಡ ತೊಂದರೆಗಳಾಗಿದ್ದಾವೆ. ಹಂಗಾಗಿ ಅಲ್ಲಿ ಮೇಜರ್ ಕಮ್ಯುನಿಟಿ, ರೈಟ್ ಕಮ್ಯುನಿಟಿ ಕೊಟ್ರೆ ನಾವು ಗೆಲ್ಲಕ್ ಅವಕಾಶ ಇದೆ, ನಾವು ಗೆಲ್ಲಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಹೇಳಿದ್ವಿ. ಅಲ್ಲ, ಕೋಲಾರ ಕಾಂಗ್ರೆಸ್ ನಾವು ನೋಡ್ತಾ ಇದೀವಿ ಏನೆಲ್ಲ ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ ಅಂತ. ಸೊ ಪಕ್ಷದಲ್ಲಿ ಪಕ್ಷ ಒಂದ್ ರೀತಿ ಇಬ್ಬಾಗ ಆಗ್ಬಿಟ್ಟಿದೆ ಅಲ್ಲ ಅಲ್ಲಿ. ಅಲ್ಲ, ಇಬ್ಬಾಗ ಆಗ್ಬಾರ್ದು ಅಂತ ಹೇಳಿನೇ ನಾವೆಲ್ಲ ಕೂಡ ಹೋಗಿ ಮನವಿ ಮಾಡ್ತೀವಿ. AICC ಅಧ್ಯಕ್ಷರಿಗೆ, PCC ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ರಾಜ್ಯದ ಉಸ್ತುವಾರಿಗಳಿಗೆ ಎಲ್ರಿಗೂ ನಾವು ಮನವಿ ಮಾಡಿದ್ವಿ. ಅಲ್ಲ, ನೀವು ಮನವಿ ಮಾಡಿದ್ರಿ, ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರೇ? ಇಲ್ಲ, ಅವ್ರು ಹೇಳಿದ್ರು, ನಾವು ನಿಮ್ಮ ಮನವಿ ಏನಿದೆ, ನೀವು ಏನ್ ಹೇಳ್ತಿದ್ರಿ ಅದು ಸರಿ ಇದೆ, ಅಲ್ಲಿ ಬಲಗೈ ಜನಾಂಗ ಹೆಚ್ಚಿಗೆ ಇದ್ದಾರೆ, ನಮಗೂ ಕೂಡ ಅದ್ರ ಮಾಹಿತಿ ಇದೆ, ನಾವು ಕನ್ಸಿಡರ್ ಮಾಡ್ತೀವಿ ನಿಮ್ ಮನವಿನ ಅಂತ ಹೇಳಿದ್ರು. ಈಗ ಏಕಾಏಕಿ ನಮಗೂ ಕೂಡ ಸುದ್ದಿ ಬಂದಿದೆ, ಈ ತರ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳಿ. ಇಷ್ಟೆಲ್ಲ ಏನಾಯ್ತು? ಕೊನೆ ಮೂಮೆಂಟ್ ಅಲ್ಲಿ ಏನಾಯ್ತು? ನಿಮ್ಮ ಮನವಿಯನ್ನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿ ಗೊತ್ತಾಗಿಲ್ಲ ಯಾಕೆ ಮಾಡ್ಲಿಲ್ಲ, ಏನು ಮತ್ತೆ ಪ್ರಶ್ನೆ ಮಾಡೋ ಪ್ರಯತ್ನ ಆಯ್ತಾ ಅನಿಲ್ ಕುಮಾರ್ ಅವರೇ? CM ಅವ್ರ ಇರ್ಬೋದು, ಖರ್ಗೆ ಅವ್ರ ಇರ್ಬೋದು, ಸುರ್ಜೇವಾಲಾ ಅವ್ರ ಜೊತೆ ಮಾತುಕತೆ ಆಯ್ತಾ? ಪ್ರಶ್ನೆ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿನೇ ನಾವೀಗ ರಾಜೀನಾಮೆ ಕೊಡೋದು ನಿರ್ಧಾರಕ್ಕೆ ಬಂದಿದ್ದೀವಿ. ಇದು ಸುಮಾರು ಏಕಾಏಕಿ ಇವತ್ತು ಒಂದೇ ದಿವಸದಲ್ಲಿ ಆದಂತದ್ದಲ್ಲ, ಇದು ಸುಮಾರು 1.5-2 ತಿಂಗಳಿಂದ ನಡೀತಾ ಇದೆ. ಈಗ 1.5-2 ತಿಂಗಳಿಂದ ಒಬ್ಬೊಬ್ಬರನ್ನ 10 ಸಾರಿ ಭೇಟಿ ಮಾಡಿದೀವಿ, ಒಬ್ಬೊಬ್ಬರನ್ನ 10 ಸಾರಿ ಮನವಿ ಮಾಡಿದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ದಾಖಲೆಗಳು ಕೊಟ್ಟಿದೀವಿ. ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅನ್ನೋ ಉದ್ದೇಶ ಅಷ್ಟೇ ನಮ್ಗೆ. ನಿಜ. ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಚಿಕ್ಕ ಪೆದ್ದಣ್ಣ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ, ಅವ್ರನ್ನ ನಿಲ್ಲಿಸಲೇಬಾರ್ದು ಅಂತ ನೀವೆಲ್ಲ ಕೂಡ ಒತ್ತಡ ಹಾಕ್ತಿದ್ರಿ. ಹೀಗಿದ್ರೂ ಕೂಡ ಹೈಕಮಾಂಡ್ ಯಾಕೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ? ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ. ಹಿಂಗಾದ್ರೆ ಕ್ಯಾಂಡಿಡೇಟ್ ಗೆಲ್ಲೋದು ಹೇಗೆ ಅಲ್ವಾ ಅನಿಲ್ ಕುಮಾರ್ ಅವರೇ? ಅಲ್ಲ, ಇವತ್ತು ಕೂಡ ಟಿಲ್ ಟುಡೇ ಇವತ್ತು ಕೂಡ ಅವರು ಗವರ್ಮೆಂಟ್ ಸರ್ವೆಂಟ್ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ಅವರು ಸರ್ಕಾರದ ಸೇವೆಯಿಂದ ಹೊರಗೆ ಬಂದಿಲ್ಲ. ಒಂದು ದಿವಸ ಕಾಂಗ್ರೆಸ್ ಪಕ್ಷದ ಆಫೀಸಿಗೆ ಬಂದಲ್ಲ, ಒಂದು ದಿವಸ ಕಾಂಗ್ರೆಸ್ ಧ್ವಜ ಹಿಡಿದವರಲ್ಲ, ಒಂದು ದಿವಸ ಕಾಂಗ್ರೆಸ್ ಕೆಲಸ ಮಾಡಿದವರಲ್ಲ. ಮುನಿಯಪ್ಪ ಅವ್ರ ಅಳಿಯ ಅನ್ನೋದು ಒಂದು ಬಿಟ್ರೆ ಬಟ್ ಬೇರೆ ಏನಿದೆ? ಪಕ್ಷದಲ್ಲಿ ಟಿಕೆಟ್ ಕೊಡ್ಬೇಕಾದ್ರೆ ಇವೆಲ್ಲವನ್ನು ಪರಿಗಣಿಸ್ಬೇಕಲ್ವಾ? ಪಕ್ಷ ಪಾರ್ಲಿಮೆಂಟ್ ಟಿಕೆಟ್, ಅನಿಲ್ ಕುಮಾರ್ ಅವರೇ, ಗ್ರಾಮ ಪಂಚಾಯತಿ ಅಲ್ಲ, ಅಥವಾ ಯಾವ್ದೋ ಸ್ಥಳೀಯವಾಗಿ ನಡೀತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅಲ್ಲ, ಒಂದು ಪಾರ್ಲಿಮೆಂಟ್ ಕ್ಷೇತ್ರದ ಟಿಕೆಟ್ ಕೊಡಂತ ಸಂದರ್ಭದಲ್ಲಿ
ಕ್ಯಾಂಡಿಡೇಟ್ ನ ಸರ್ವಿಸು ನಾವು ಗಣನೆಗೆ ತಗೋಬೇಕಾಗ್ತದೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ MLAಗಳು, XMLAಗಳು, ನಾವೆಲ್ಲ MLCಗಳು, ಪಕ್ಷದ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋದು ಅಂತ ಎಲ್ಲ ಅಭಿಪ್ರಾಯ ತೆಗೆದುಕೊಂಡು ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಒತ್ತಾಯ. ಸಿಎಂ DCM ಗಮನಕ್ಕೂ ಇದನ್ನ ತಂದ್ರ ಅನಿಲ್ ಕುಮಾರ್ ಅವರೇ? ಮೇಡಮ್, ಸಿಎಂ DCM ಅವರ ಗಮನಕ್ಕೂ ಇದನ್ನ ತಂದಿದ್ದೀರಾ? ಎಲ್ಲರ ಗಮನಕ್ಕೂ ಹೇಳಿದ್ನಲ್ಲ. ಅಲ್ಲ, ಈಗ ರಾಜೀನಾಮೆ ಕೊಡೋದಕ್ಕೆ ಏನ್ ಮುಂದಾಗಿದ್ದೀರಲ್ಲ, ಈಗ ಚಿಕ್ಕ ಪೆದ್ದಣ್ಣ ಅವರನ್ನ ನಿಲ್ಸಿದ್ರೆ ರಾಜೀನಾಮೆ ಖಂಡಿತವಾಗ್ಲೂ ಕೊಡ್ತೀರಾ ಅಥವಾ ಇದು ಒಂದು ರೀತಿ ಬೆದರಿಕೆ ತಂತ್ರನ ಅಂತ ನಿಮ್ದು? ಇಲ್ಲ, ಖಂಡಿತವಾಗಿ ಕೊಡ್ತೀವಿ. ಈಗಾಗಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೀವಿ. ಖಾದರ್ ಅವರು ಮಂಗಳೂರಲ್ಲಿ ಇದೀವಿ ಅಂತ ಹೇಳಿದ್ರು, ಹಂಗಾಗಿ ಹೋಗ್ತಿದೀವಿ ಮಂಗಳೂರಿಗೆ. ಅಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಕೊಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ ನಿಮ್ಗೆ? ಕನ್ಫರ್ಮ್ ಆಗಿದೆ. ಅಲ್ಲ, ಈ ರೀತಿ ವಿರೋಧ ಇದೆ, ಈ ಒಡಕಿನ ಲಾಭ ಮೈತ್ರಿ ಪಾಳೆಕ್ಕಾಗಲ್ವಾ? ಅಷ್ಟು ಯೋಚನೆ ಮಾಡಿರಲ್ವಾ ಹೈಕಮಾಂಡ್? ಅದಾಗಬಾರ್ದು ಅಂತೇನೆ SC ಜನಾಂಗದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ 1952ರಿಂದ ಇಲ್ಲಿವರೆಗೂ ಬಲಗೈ ಸಮುದಾಯದವ್ರಿಗೆ ಅವಕಾಶ ಸಿಗ್ಲಿಲ್ಲ. ಇವತ್ತು ಬಲಗೈ ಸಮುದಾಯ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 3,80,000 ಮತದಾರರಿದ್ದಾರೆ. ಇವತ್ತು ಅವರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಅದು ನಮ್ಮ ಪಕ್ಷಕ್ಕೆ ಬೆನಿಫಿಟ್ ಆಗ್ತದೆ ಅನ್ನೋ ಒಂದು ಕಾರಣಕ್ಕಾಗಿನೇ ನಾವು ಅದನ್ನ ಹೇಳ್ತಿರ್ತೇವೆ. ಕರೆಕ್ಟ್. ಅನಿಲ್ ಕುಮಾರ್ ಅವರೇ, ಓರ್ವ MLC ಆಗಿ ತಾವಿದನ್ನ ಯೋಚನೆ ಮಾಡಿದ್ದೀರಿ. ಈಗಾಗಲೇ ರಾಜ್ಯ ನಾಯಕರು ಸರ್ವೆಗಳನ್ನ ಮಾಡಿಸಿದ್ದಾರೆ, ಹೈಕಮಾಂಡ್ ಕೂಡ ಸರ್ವೆ ಮಾಡಿಸಿದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಬಹುತೇಕ ಮತದಾರರ ಅಭಿಪ್ರಾಯ ಕೂಡ ಇದಾಗಿದೆ. ಅಲ್ಲ, ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕಿಲ್ವಾ? ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ರಾಜ್ಯದ ನಾಯಕರು, ಅವರ ಗಮನಕ್ಕಿಲ್ವಾ ಇದು? ಹಾಗಿದ್ರು ಕೂಡ ಚಿಕ್ಕ ಪೆದ್ದಣ್ಣಾಗೇನೆ ಅವ್ರು ಟಿಕೆಟ್ ಕೊಡ್ತಾರ? ಅವರನ್ನು ಕೂಡ 3 ಬಾರಿ ಮೀಟ್ ಮಾಡಿದ್ವಿ ಮೇಡಮ್. ಅವರನ್ನು ಕೂಡ 3 ಬಾರಿ ಭೇಟಿ ಮಾಡಿದ್ವಿ. ಅವರು ಕೂಡ ಎಲ್ಲಾ ಮಾಹಿತಿ ನನಗಿದೆ, ನನಗೆ ಎಲ್ಲಾ ಮಾಹಿತಿ ಇದೆ, ನಾವು ಮಾತಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತಾನೆ ನಾವು ಭರವಸೆ ಕೊಟ್ಟಿದ್ರು. ಅವರ ಭರವಸೆ ಮೇಲೆ ನಮ್ಗೆ ಬಹಳಷ್ಟು ನಂಬಿಕೆ ಇತ್ತು. ಖರ್ಗೆ ಸಾಹೇಬರ ಭರವಸೆ ಮೇಲೆ, ಮುಖ್ಯಮಂತ್ರಿಗಳ ಭರವಸೆ ಮೇಲೆ, KPCC ಅಧ್ಯಕ್ಷ ಭರವಸೆ ಮೇಲೆ ನಮ್ಗೆ ಅಪಾರವಾದಂತ ನಂಬಿಕೆ ಇತ್ತು. ಇವತ್ತು ಅದು ಹುಸಿ ಆಗ್ತಾ ಇದೆ. ಯಾಕೆ ಅನಿಲ್ ಕುಮಾರ್ ಅವರು ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲಲ್ಲ? ಆಗ್ಲೇ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಚಿಕ್ಕ ಪೆದ್ದಣ್ಣ ಅವ್ರಿಗೇನೆ ಕೊಡ್ತಾರೆ ಅಂತ? ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ, ಅದು ಒಪ್ಕೊಳ್ತೀವಿ ನಾವು. ಬಟ್ ನಮಗೆ ಮಾಹಿತಿ ಇದೆ, ಅದು ಅಪ್ರೂವಲ್ ಆಗಿದೆ ಅಂತ. ಇದಾದ್ಮೇಲೆ ತಾವು ಖರ್ಗೆ ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ಲಿಲ್ವಾ ಅನಿಲ್ ಕುಮಾರ್ ಅವರೇ? ಇಲ್ಲ ಮೇಡಮ್, ನಮಗೆ ಲೇಟ್ ನೈಟ್ ಗೊತ್ತಾಯ್ತು. ನಾವೆಲ್ಲ ಕೂಡ ಬೇರೆ ಬೇರೆ ಕಡೆ ಇದ್ವಿ. ಈಗ ನಾವೆಲ್ಲ ಕೂಡ ಒಟ್ಟಾಗಿ ಸೇರೋಷ್ಟೊತ್ತಿಗೆ ಖರ್ಗೆ ಸಾಹೇಬ್ರೇನು ಡೆಲ್ಲಿಗೆ ಹೋಗಿದ್ದಾರೆ 10:30 ಫ್ಲೈಟ್ಗೆ ಅಂತ ಗೊತ್ತಾಯ್ತು. ಎಸ್ ಸರ್, ಥ್ಯಾಂಕ್ ಯು ಅನಿಲ್ ಕುಮಾರ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು MLC ಅನಿಲ್ ಕುಮಾರ್ ಅವ್ರು ಹೇಳ್ತಾ ಇರುವಂತಹ ಮಾತು. ಚಿಕ್ಕ ಪೆದ್ದಣ್ಣಗೆ ಆಲ್ಮೋಸ್ಟ್ ಟಿಕೆಟ್ ಕನ್ಫರ್ಮ್ ಆಗಿದೆ, ಹಾಗಾಗಿ ನಾವೆಲ್ಲರೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದೀವಿ, ರಾಜೀನಾಮೆ ಕೊಟ್ಟೇ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.